ವೆಲ್ಕಮ್ ಟು GH Institute. ಟಾಪಿಕ್ ಲಿಮಿಟ್ಸು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ 9 ವಿಡಿಯೋದ ಸೆಂಡ್ ಮಾಡಿದ್ದೇನೆ. ಅಪ್ ಟು 34 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಈಗ 35 ಕ್ವಶನ್ಸ್ ತೊಗೊತಾ ಇದ್ದೀನಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಪವರ್ ಎಕ್ಸ್ ಪ್ಲಸ್ 2 ಮೈನಸ್ 81 ಡಿವೈಡೆಡ್ ಬೈ 9 ಪವರ್ ಎಕ್ಸ್ ಮೈನಸ್ 9 ಸ್ಕ್ವೇರ್ is continuous at x equal to 2, then f of 2 is equal to what? Option A 2, option B 1 by 2, option C minus 1 by 2, option D minus 2. Okay, I will read the question. f of x is equal to 3 power x plus 2 minus 81 divided by 9 power x minus 9 ಸ್ಕ್ವೇರ್. ಓಕೆ ನೋಡಿ, ಕಂಟಿನ್ಯೂಸ್ ಅಂತ ಬಂದ ತಕ್ಷಣ ನಾವು ಫಸ್ಟು ಲಿಮಿಟ್ ಕಂಡುಹಿಡಬೇಕು. ಓಕೆ, ಲಿಮಿಟ್ ಕಂಡುಹಿಡ್ಕೊಳ್ಳೋದೇ ಕಂಟಿನ್ಯೂಸ್ ಕಾನ್ಸೆಪ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥರ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಸೆಂಡ್ ಮಾಡಿದ್ದೇನೆ. ಇದು ಆಲ್ರೆಡಿ ಕೇಳಿರೋದ್ರಿಂದ ನಾನು ಈ ಪ್ರಾಬ್ಲಮ್ಸು ತೊಗೊಂಡಿದ್ದೀನಿ ನಾನು. ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಈಗ ನೋ ಕ್ವಶನ್ ಆಫ್ 2 ಮೈನಸ್ ಆ್ಯಂಡ್ 2 ಪ್ಲಸ್. ಓಕೆ, LHL RHL ಅನ್ನು ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಲಿಮಿಟಿಂಗ್ ವ್ಯಾಲ್ಯೂ ಇದಕ್ಕೆ ಬಂದುಬಿಡುತ್ತೆ. 3 ಪವರ್ ಎಕ್ಸ್ ಪ್ಲಸ್ 2 ಕ್ಯಾನ್ ಬಿ 3 ಪವರ್ ಎಕ್ಸ್ ಇಂಟು 3 ಪವರ್ 2. ಲಾ ಆಫ್ ಇಂಡಿಸೀಸ್ a to the power of m plus n is equal to a to the power of m into a to the power of n minus 81 divided by 9 power x minus 9 square. 3 square ಅಂದರೆ 9 ಕಾಮನ್ ತೆಗಿತಾನೆ. 3 ಪವರ್ ಎಕ್ಸ್ ಮೈನಸ್ 9 ಕಾಮನ್ ತೆಗೆದಾಗ 81 ಅಂದರೆ 9 ಆಯಿತು, ಡಿವೈಡೆಡ್ ಬೈ 9 ಪವರ್ ಎಕ್ಸನ್ನು ನಾನು 3 ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. ಯಾಕೆಂದರೆ 3 ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಒಂದೇ, 3 ಸ್ಕ್ವೇರ್ ಹೋಲ್ ಪವರ್ ಎಕ್ಸ್ ಅಂದ್ರೆ ಒಂದೇ. 9 ಸ್ಕ್ವೇರನ್ನು ನಾನು 3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. 9 ಇಂಟು 3 ಪವರ್ ಎಕ್ಸ್ ಮೈನಸ್ 9ಅನ್ನು 3 ಸ್ಕ್ವೇರ್ ಅಂತ ಬರಿಬೋದು. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಯಿತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂದರೆ 3 ಪವರ್ ಎಕ್ಸು, ಬಿ ಅಂದರೆ 3 ಸ್ಕ್ವೇರು ಇಂಟು 3 ಪವರ್ ಎಕ್ಸು ಪ್ಲಸ್ 3 ಸ್ಕ್ವೇರ್. ಇವೆರಡು ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ 9 ಬೈ 3 ಪವರ್ ಎಕ್ಸ್ ಪ್ಲಸ್ 3 ಸ್ಕ್ವೇರ್. ಅಪ್ಲೈ ದ ಲಿಮಿಟ್ ಎಕ್ಸ್ ಟೆನ್ಸ್ ಟು 2. 9 ಬೈ 3 ಪವರ್ 2 ಪ್ಲಸ್ 3 ಸ್ಕ್ವೇರ್. 9 ಪ್ಲಸ್ 9, 3 ಸ್ಕ್ವೇರ್ ಅಂದರೆ 9. ಅದಕ್ಕೆ 9 ಬೈ 9 ಪ್ಲಸ್ 9 18 ಡಿವೈಡ್ ಆಗುತ್ತೆ. 1 ಬೈ 2 ಇಸ್ ದ ಆನ್ಸರ್. ಅದಕ್ಕೆ ಎಫ್ ಆಫ್ 2 ಇಸ್ ಈಕ್ವಲ್ ಟು ಹೌ ಮಚ್? 1 ಬೈ 2. ಆಪ್ಷನ್ ಬಿ ಇಸ್ ದ ಆನ್ಸರ್. ಅದಕ್ಕೆ ಕಂಟಿನ್ಯೂಸ್ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾಕೆಂದರೆ ನಮಗೆ ಮೇನ್ ಇಂಪಾರ್ಟೆಂಟು ಲಿಮಿಟ್ಸು ಮತ್ತು ಕಂಟಿನ್ಯೂಸ್ಸು. ಲಿಮಿಟ್ಸ್ ಬಂದರೆ ಕಂಟಿನ್ಯೂಸ್ ಬಂದರೆ ಡಿಫ್ರೆನ್ಷಿಯೇಷನ್ ಬರುತ್ತೆ. 36 ಕ್ವಶನ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಆಪ್ಷನ್ ಎ 1 ಬೈ 1 ಪ್ಲಸ್ ಸೈನ್ ಎಕ್ಸು, ಆಪ್ಷನ್ ಬಿ 1 ಬೈ 1 ಪ್ಲಸ್ ಕಾಸ್ ಎಕ್ಸು, ಆಪ್ಷನ್ ಸಿ 1 ಬೈ 1 ಪ್ಲಸ್ ಟ್ಯಾನ್ ಎಕ್ಸು, ಆಪ್ಷನ್ ಡಿ 1 ಬೈ 1 ಪ್ಲಸ್ ಕಾಟ್ ಎಕ್ಸ್. ಡೆರಿವೇಟಿವ್ ಆಫ್ sin x by 1 plus cos x. ಓಕೆ, ಡೆರಿವೇಟಿವ್ ಆಫ್ sin x by 1 ಪ್ಲಸ್ ಕಾಸ್ ಎಕ್ಸ್. ಚೆಕ್ ಮಾಡೋಣ. ಫಂಕ್ಷನ್ಗೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ ಯಾರು ಯೂಸ್ ಮಾಡ್ತೀರಿ ಅಂತ ಗೊತ್ತಿದೆ. sin x by 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಬೈ ಯೂಸಿಂಗ್ ಕೋಷಂಟ್ ರೂಲ್. ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಪಾನ್ ಡಿನಾಮಿನೇಟರ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್. ಡಿನಾಮಿನೇಟರ್ ಹೆಂಗಾಯ್ತು ಹಂಗೆ ಬರೀತೀರಿ. ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಮೈನಸ್ ರೂಲಲ್ಲೇ ಕೋಷಂಟ್ ರೂಲಲ್ಲೇ ಮೈನಸ್ ಇದೆ. ನ್ಯೂಮರೇಟರ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್. 1ಗೆ 0, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್. ಕ್ಲಿಯರ್ಲಿ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಇಂಟು 1 ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. 1 ಪ್ಲಸ್ ಕಾಸ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಇನ್ ದ ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎಕ್ಸ್. ಆಪ್ಷನ್ಸಲ್ಲಿ ನೋಡೋಣ. 1 ಬೈ 1 ಪ್ಲಸ್ ಸೈನ್ ಎಕ್ಸ್ ಇದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. 1 ಬೈ 1 ಪ್ಲಸ್ ಕಾಸ್ ಎಕ್ಸ್. ಓಕೆ,
ಆಪ್ಷನ್ ಸಿ ಇಗ್ನೋರ್ ಮಾಡಿ, ಆಪ್ಷನ್ ಡಿ ಇಗ್ನೋರ್ ಮಾಡಿ. ಆಪ್ಷನ್ ಬಿ ಇಸ್ ದ ಆನ್ಸರ್, 1/1 + cos x. ನೆಕ್ಸ್ಟ್ ಕ್ವಶನ್ 36 ಆಯಿತು. ನೆಕ್ಸ್ಟ್ 37 ಕ್ವಶನ್ ಏನಿರೋಣ. ಇಫ್ y is equal to sin square x plus cos to the power of 4x, if y is equal to sin square x plus cos to the power of 4x, then dy dx is equal to what? Option A minus sin 11x by 4, option B minus sin 2x by 2, option C sin 4x by 4, option D minus sin 4x by 2. Okay, check ಮಾಡೋಣ. y is equal to sin square x ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 4x. ಡಿಫ್ರೆನ್ಷಿಯೇಟ್ ಮಾಡೋಣ. y1 ಪವರ್ ಏನೇ ಇರಲಿ ಕಾನ್ಸ್ಟೆಂಟು 2 sin x ಇಂಟು sin xಗೆ ಕಾಸ್ ಎಕ್ಸ್ ಬೈ ಯೂಸಿಂಗ್ ಚೈನ್ ರೂಲ್. ಪವರ್ 4 ಕಾಸ್ ಕ್ಯೂಬ್ ಎಕ್ಸ್, ಕಾಸ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ sin x ಆಯಿತು. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಸಿಂಪ್ಲಿಕೇಶನ್ ಮಾಡಿ ಆಪ್ಷನ್ ಫಾರ್ಮ್ಗೆ ತರಬೇಕು. ಈಗ ನಾವು 2 sin x ಇಂಟು ಕಾಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ 4 ಇಂಟು cos ಕ್ಯೂಬ್ ಎಕ್ಸ್ ಇಂಟು sin x. 2 sin x cos x, ಇಲ್ಲೂ 2 sin x cos x ಕಾಮನ್ ತೆಗಿತಾನೆ. 2 sin x cos x ಕಾಮನ್ ತೆಗೆದ್ರೆ ಆ ಪ್ಲೇಸಲ್ಲಿ 1 ಉಳೀತು. ಇಲ್ಲಿ 4 ಇದೆ, 2 ಕಾಮನ್ ತೆಗೆದ್ರೆ 2 ಆಯಿತು. ಕಾಸ್ ಕ್ಯೂಬ್ ಎಕ್ಸಲ್ಲಿ ಕಾಸ್ ಎಕ್ಸ್ ಕಾಮನ್ ತೆಗೆದಿದ್ದಾನೆ, ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. sin x ಕಾಮನ್ ತೆಗೆದಿದ್ದಾನೆ. We know that the formula of cos 2a is equal to 2 cos square a minus 1. ಇಲ್ಲಿ ಮೈನಸ್ ಕಾಮನ್ ತೆಗಿತಾನೆ. 2 sin x ಇಂಟು ಕಾಸ್ ಎಕ್ಸ್ ಮೈನಸ್ ಕಾಮನ್ ತೆಗೆದ್ರೆ 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ 2 sin x ಇಂಟು ಕಾಸ್ ಎಕ್ಸನ್ನು ನಾನು sin 2x ಅಂತ ಕರಿತೇನೆ. ಬಿಕಾಸ್ sin 2a ಫಾರ್ಮುಲಾ 2 sin a ಇಂಟು ಕಾಸ್ ಎ. 2 sin a ಇಂಟು ಕಾಸ್ ಎ ಅಂತ ಬರಿತೀಯಾ, sin 2a ಅಂತ ಬರಿತೀನಿ. ಹೀಗೆ 2 sin x ಇಂಟು ಕಾಸ್ ಎಕ್ಸ್ನ sin 2x ಅಂತ ಬರೆದಿದ್ದೇನೆ. ಈಗ ಇದು 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1, 2 cos ಸ್ಕ್ವೇರ್ ಎ ಮೈನಸ್ 1 ಇಸ್ ಬಟ್ cos 2a. 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಏನು ಬರಿಬೋದು, cos 2x ಅಂತ ಬರಿತೀನಿ. ಮೈನಸ್ sin 2x ಇಂಟು cos 2x ಅಂತ ಫೈನಲಿ ಬಂದಿದೆ. ನನ್ನ ಆಪ್ಷನ್ಸಲ್ಲಿ ಏನಾದರೂ ಇದೆಯಾ? ನಿಮ್ಮ ಆಪ್ಷನ್ಸಲ್ಲಿ ಮೈನಸ್ sin 2x ಇಂಟು cos 2x ಅಂತ ಇಲ್ಲ. ಇದನ್ನು ಮತ್ತೆ ರೀಆಲ್ಟ್ರ್ ಮಾಡ್ತೇನೆ. sin 2x ಇಂಟು cos 2x ಅಂದರೆ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡೆಡ್ ಬೈ 2. ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡೆ. ಯಾಕೆ ಸರ್ ಮಾಡ್ಕೊಂಡೆ ಅಂದರೆ ನೋಡಿ, ಫಾರ್ಮುಲಾ 2 sin a ಇಂಟು ಕಾಸ್ ಎ ಅಂದರೆ sin 2a. ಇಲ್ಲಿ ಎ ಇದ್ದರೆ 2a ಇರುತ್ತೆ, 2a ಇದ್ರೆ ಏನಾಗುತ್ತೆ 4 ಆಗುತ್ತೆ. ಅಲ್ಲಿಗೆ ಮೈನಸ್ 2 sin x ಇಂಟು ಕಾಸ್ ಎಕ್ಸ್ನ ಎಂದು ಬರಿಬೋದು ನಾನು sin 4x ಬೈ 2. ಫೈನಲ್ ಆನ್ಸರ್ ಮೈನಸ್ sin 4x ಬೈ 2. ಚೆಕ್ ಮಾಡೋಣ ಆಪ್ಷನ್ಸಲ್ಲಿ. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಇನ್ಯಾವುದೂ ಇಲ್ಲ. 11 ಇದೆ, 2x ಇದೆ, ಬಟ್ 4x ಇದೆ, ಡಿನಾಮಿನೇಟರ್ 4 ಇದೆ. ಓಕೆ, ಮೈನಸ್ ಇಲ್ಲ. ಆಪ್ಷನ್ ಡಿ ಇಸ್ ದ ಆನ್ಸರ್. ಮೈನಸ್ sin 4x ಬೈ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 38. ಇಫ್ g of x is equal to root of ax plus a square by root of ax, then g dash a is equal to what? ಆಪ್ಷನ್ ಎ ಆಪ್ಷನ್ ಬಿ 0, ಆಪ್ಷನ್ ಸಿ 1, ಆಪ್ಷನ್ ಡಿ -1. ವರ್ಕೌಟ್ ಮಾಡ್ತೇನೆ. ಪ್ರಾಬ್ಲಮ್ g of x is equal to root ax plus a square divided by root ax. Root of a under the root ax plus a square by under the root ax. ಕ್ವಶನ್ ಕೇಳಿರೋದವರು g dash a ಕೇಳಿದ್ದಾರೆ. ಫಸ್ಟು ಡಿಫ್ರೆನ್ಷಿಯೇಟ್ ಮಾಡೋಣ. ಬಿಫೋರ್ ದಟ್ ಇದನ್ನು ಆರ್ಡ್ರ್ ಮಾಡ್ಕೊತೀನಿ ನಾನು. ಓಕೆ, ರೂಟ್ ಎ ಎಕ್ಸ್ ಇಂಟು ರೂಟ್ ಎ ಎಕ್ಸು ಎ ಎಕ್ಸ್, ರೂಟ್ ಎ ಎಕ್ಸ್ ಇಂಟು ರೂಟ್ ಎ ಎಕ್ಸು ರೂಟ್ ಎ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಎ ಎಕ್ಸ್ ಉಳಿತು, ಪ್ಲಸ್ ಎ ಸ್ಕ್ವೇರು ಡಿವೈಡೆಡ್ ಬೈ ರೂಟ್ ಎ ಎಕ್ಸ್ ಹಂಗೆ ಬರಿತೇನೆ. ಕೋಷಂಟ್ ರೂಲ್ ಅಪ್ಲೈ ಮಾಡ್ತೇನೆ. ಡಿನಾಮಿನೇಟ್ರ್ ಹೋಲ್ ಸ್ಕ್ವೇರ್ ಮಾಡಿದಾಗ ಬರೀ ಎ ಎಕ್ಸ್ ಆಯಿತು. ಡಿನಾಮಿನೇಟರ್ ರೂಟ್ ಎ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟ್ರ್ ಅಂದರೆ ಎ ಆಯಿತು. ಎ ಸ್ಕ್ವೇರ್ ಕಾನ್ಸ್ಟೆಂಟು 0, ರೂಲಲ್ಲೇ ಮೈನಸ್ ಇದೆ. ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ರೂಟ್ ಎ ಎಕ್ಸ್ ಅಂದರೆ 1/2 ರೂಟ್ ಎ ಎಕ್ಸ್. ಚೈನ್ ರೂಲ್ ಪ್ರಕಾರ ಎ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎ ಆಯಿತು. ನಾವು ರೂಟ್ ಎ ಎಕ್ಸ್ ಇಂಟು ಎ ಮೈನಸ್ ಆಫ್ ಎ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಇಂಟು a/2 ರೂಟ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್.
ಮತ್ತು ಎಲ್ ಸಿ ಎಮ್ ತಂತಾನೆ 2 ಇಂಟು ರೂಟ್ ಎ ಎಕ್ಸ್ ಇಂಟು ರೂಟ್ ಎ ಎಕ್ಸ್ ಇದು ಬಟ್ ಎ ಎಕ್ಸ್ ಇಂಟು ಎ ಮೈನಸ್ ಎಯಿಂದ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ತಾನೆ ವಿತ್ ಇನ್ಕ್ಲೂಡಿಂಗ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಮೈನಸ್ ಎ ಕ್ಯೂಬ್ ಮೈನಸ್ ಎ ಇಂಟು ಎ ಸ್ಕ್ವೇರ್ ಇಂಟು ಎ ಕ್ಯೂಬು ಮೈನಸ್ ಇದಕ್ಕೆ ಎರಡಕ್ಕೂ ಅಪ್ಲೈ ಮಾಡಿದ್ದಾನೆ ಡಿವೈಡೆಡ್ ಬೈ ನೋಡಿ 2 ರೂಟ್ ಎ ಎಕ್ಸ್ ಇಂಟು ಎ ಎಕ್ಸ್ ಇಲ್ಲಿಗೆ 2a ಇಂಟು ಎ ಸ್ಕ್ವೇರ್ 2a ನೋಡಿ ಎ ಇಂಟು ಎ ಸ್ಕ್ವೇರ್ 2a² ಎಕ್ಸು ಮೈನಸ್ ಎ ಸ್ಕ್ವೇರ್ ಎಕ್ಸ್ ಆಯಿತು ಮೈನಸ್ ಎ ಕ್ಯೂಬ್ ಡಿವೈಡೆಡ್ ಬೈ 2 ರೂಟ್ ಎ ಎಕ್ಸ್ ಇಂಟು ಎ ಎಕ್ಸ್ ವೇರ್ ಜಿ ಡ್ಯಾಶ್ ಎ ಕ್ವಶನ್ ಕೇಳೋದು ಜಿ ಡ್ಯಾಶ್ ಎ ಅಂದರೆ ಎಕ್ಸ್ ಜಾಗದಲ್ಲಿ ಎ ಹಾಕೋಣ ಎಕ್ಸ್ ಪ್ಲಸಲ್ಲಿ ಎ ಹಾಕಿದರೆ ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಆಯಿತು ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಏನಾಯಿತು 0 ಆಯಿತು 0 ಬೈ ನಂಬರ್ ಇಸ್ ಈಕ್ವಲ್ ಟು ವಾಟ್ 0. ಡಿನಾಮಿನೇಟರ್ ಸಿಂಪ್ಲಿಕೇಶನ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಓಕೆ, ಇಲ್ಲಿ 0 ಆಯ್ತಲ್ವ, ಇದನ್ನು ಎಕ್ಸ್ ಜಾಗ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಲೇ ಇಲ್ಲ ನಾನು. ಓಕೆ, 0 ಬೈ ಎ ನಂಬರ್ ಇಸ್ ಈಕ್ವಲ್ ಟು 0 ಅಂತ ಡಿಸೈಡ್ ಆಯ್ತಲ್ವ. ಅಲ್ಲಿಗೆ ಆಪ್ಷನ್ ಇದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಎ ಆಪ್ಷನ್ ಎ ಇದೆ, ಆಪ್ಷನ್ ಸಿನಲ್ಲಿ 1 ಇದೆ, ಆಪ್ಷನ್ ಡಿನಲ್ಲಿ -1 ಇದೆ. ಅದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 39 ಕ್ವಶನ್. ಲೆಟ್ ಎಫ್ ಆಫ್ ಎಕ್ಸ್ is equal to x square plus bx plus 7 if f dash 5 is equal to 2 times of f dash 7/2, then the value of b is equal to option A 4, option B 3, option C -4, option D -3. ಓಕೆ, ಕ್ವಶನ್ ಬರ್ಕೊಂತೇನೆ. ಏನು ಕ್ವಶನ್ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ is equal to x square plus bx plus 7 and given f dash 5 is equal to 2 times of f dash 7/2, then b is equal to what? Question. ಇಲ್ಲಿ f dash 5 ಕೇಳಿದರೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. f dash x is equal to what? 2x plus b. ಎಕ್ಸ್ಗೆ 1 ಆಗುತ್ತೆ, ಎಕ್ಸ್ ಸ್ಕ್ವೇರ್ಗೆ 2x ಆಗುತ್ತೆ, ಕಾನ್ಸ್ಟೆಂಟು 0 ಆಯಿತು. f dash 5 ಕಂಡು ಹಿಡ್ಕೊತೇನೆ. 2 ಇಂಟು 5 ಎಕ್ಸ್ ಪ್ಲಸಲ್ಲಿ 5 ಪ್ಲಸ್ ಬಿ is equal to 5 into 2 10 plus b is equal to ಎಷ್ಟು ಕೊಟ್ಟಿದ್ದಾರೆ? is equal to 2 times of f dash 7/2. ಮತ್ತು f dash 7/2 ಕಂಡು ಹಿಡ್ಕೊತೇನೆ. ಇದೇ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 2 ಇಂಟು ಎಕ್ಸ್ ಅಂದರೆ 7/2 ಪ್ಲಸ್ ಬಿ 2 ಗೆಟ್ ಕ್ಯಾನ್ಸಲ್ 7 ಪ್ಲಸ್ ಬಿ. ಓಕೆ, 7 ಪ್ಲಸ್ ಬಿ ಎರಡು ಈಕ್ವಲ್ ಮಾಡ್ತೇನೆ, ಕಂಡೀಷನ್ಸ್ ತೊಗೊತೇನೆ. f dash 5 is equal to what? 10 plus b is equal to 2 times of 7 plus b. 10 plus b is equal to 2 ಇಂದ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. 2 ಇಂಟು 7 14, 2 ಇಂಟು ಬಿ 2b. ರಿಕ್ವೈರ್ಡ್ ಬಿ ಇತ್ತು ತೊಗೊತಾನೆ, ಕಾನ್ಸ್ಟೆಂಟ್ ಇತ್ತು ತೊಗೊತಾನೆ. 10 - 14 ಅಂದರೆ -4 ಆಯಿತು. ಬಿ ರೈಟ್ ಹೋದರೆ 2b - b ಅಂದರೆ b ಆಯಿತು. ಅದಕ್ಕೆ b is equal to how much? -4. ಆಪ್ಷನ್ ಯಾವ್ದು ನೋಡೋಣ? ಆಪ್ಷನ್ ಎ 4 ಇದೆ, ಆಪ್ಷನ್ ಬಿ 3 ಇದೆ, ಆಪ್ಷನ್ ಸಿ ಇಸ್ ದ ಆನ್ಸರ್ -4, ಆಪ್ಷನ್ ಡಿ -3 ಇದೆ, ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 40 ಕ್ವಶನ್. ದ ಡೆರಿವೇಟಿವ್ ಆಫ್ 1 + 1/x ಡಿವೈಡೆಡ್ ಬೈ 1 - 1/x is equal to what? ಆಪ್ಷನ್ ಎ 2/1 + x² ಇದೆ, ಆಪ್ಷನ್ ಬಿ -2/1 - x ಹೋಲ್² ಇದೆ, ಆಪ್ಷನ್ ಸಿ 3/1 - x ಹೋಲ್² ಇದೆ, ಆಪ್ಷನ್ ಡಿ -1/1 - x ಹೋಲ್² ಇದೆ. ಕ್ವಶನನ್ನು ಬರ್ಕೊಂತೇನೆ. 1 + 1/x ಡಿವೈಡೆಡ್ ಬೈ 1 - 1/x. ನೋಡಿ, ಪ್ರೆಸೆಂಟ್ ಹೆಂಗೈತೆ ಹಂಗೆ ಮಾಡೋಕ್ಕೆ ಹೋದರೆ ಹೆವಿ ಲೆಂತಿ ಆಗುತ್ತೆ. ಸಿಂಪ್ಲಿಫಿಕೇಷನ್ ಮಾಡ್ಕೊತಾನೆ. x ಇಂಟು 1 x ಪ್ಲಸ್ 1, x ಇಂಟು 1 x ಪ್ಲಸ್ 1 ಡಿವೈಡ್ ಬೈ x ಬರೆಯೋಕ್ಕೆ ಹೋಗಲ್ಲ. ಇಲ್ಲಿ ಒಂದು x ಬರುತ್ತಲ್ಲ, ಕ್ಯಾನ್ಸಲ್ ಆಗುತ್ತೆ. ಆ ಪ್ರೆಸೆಂಟ್ ಕ್ಯಾನ್ಸಲ್ ಆಗೋಕ್ಕಾಗಲ್ಲ. ನೋಡಿ, ಈಗಲೇ ಪ್ರೆಸೆಂಟ್ x ಕ್ಯಾನ್ಸಲ್ ಮಾಡಬಾರ್ದು. x ಇಂಟು 1 x -1 ಡಿವೈಡ್ ಬೈ x ಕ್ಯಾನ್ಸಲ್ ಆಯಿತು. ಈಗ x ಪ್ಲಸ್ 1 ಬೈ x - 1ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಬೈ ಯೂಸಿಂಗ್ ಕೋಷಂಟ್ ರೂಲ್. x - 1 ಹೋಲ್² ಅಪಾನ್ x - 1 ಇಂಟು ಡೆರಿವೇಟಿವ್ ಆಫ್ x ಪ್ಲಸ್ 1 ಆಯಿತು. ರೂಲಲ್ಲೇ ಮೈನಸ್ ಇದೆ. ನ್ಯೂಮರೇಟ್ರು x ಪ್ಲಸ್ 1 ಇಂಟು ಡೆರಿವೇಟಿವ್ ಆಫ್ x - 1 1 ಆಯಿತು. x - 1 ಇಂಟು 1 ಇಸ್ ನಥಿಂಗ್ ಬಟ್ x - 1. ಮೈನಸಿಂದ ಎರಡು ಗುಣಿಸ್ತೇನೆ. -x -1 ಡಿವೈಡೆಡ್ ಬೈ x - 1 ಹೋಲ್² ಪ್ಲಸ್ x -x ಕ್ಯಾನ್ಸಲ್ ಆಯಿತು. -1 -2 ಡಿವೈಡೆಡ್ ಬೈ x - 1 ಹೋಲ್², -2/x - 1 ಹೋಲ್². ಆಪ್ಷನ್ಸಲ್ಲಿ ಇದೆಯಾ ನೋಡೋಣ.
2 ಇದೆ, ಹೊರಟೋಯ್ತು. -2 ಇದೆ, ಓಕೆ. ಇಲ್ಲಿ 1 - x ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ 3 ಇದೆ, ಇಗ್ನೋರ್ ಮಾಡೋಣ. ಇಲ್ಲಿ -2/1 - x ಹೋಲ್ ಸ್ಕ್ವೇರ್, ಇದು -1/1 - x ಹೋಲ್ ಸ್ಕ್ವೇರ್, ಓಕೆ. -2 ಇದೆ, ಇಲ್ಲಿ 1 - x ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ x - 1 ಹೋಲ್ ಸ್ಕ್ವೇರ್ ಇದೆಯಲ್ಲ ಸರ್. ನಿಮಗೆ ಚೆನ್ನಾಗಿ ಗೊತ್ತಿರಲಿ, a - b ಹೋಲ್ ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು b - a ಹೋಲ್ ಸ್ಕ್ವೇರ್. ಅಲ್ಲಿಗೆ -2/x - 1 ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ, 1 - x ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ. ಯಾಕಂದ್ರೆ ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಬರುತ್ತೆ. ನೀವೇ ಅನ್ಕೊಂತೀರಿ ಆಪ್ಷನಲ್ಲಿ ಇಲ್ಲ ಅನ್ಕೊಂತೀರಿ. x - 1 ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ, 1 - x ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ, ಇವೆರಡೂ ಒಂದೇ ಆಗಿರೋದ್ರಿಂದ ನಮ್ಮ ಆಪ್ಷನ್ ಬಿ ಇಸ್ ದ ಆನ್ಸರ್. -2/1 - x ಹೋಲ್ ಸ್ಕ್ವೇರ್, ಆಪ್ಷನ್ ಬಿ ಇಸ್ ದ ಆನ್ಸರ್. Next question 41. The derivative of x square plus 1 into cos x is option A -x square sin x minus sin x minus 2x cos x. Option B -x square sin x minus sin x plus 2 cos x. Option C -x square sin x minus x sin x plus 2 cos x. Option D -x square sin x minus sin x plus 2x cos x. ಓಕೆ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, ಆಲ್ರೆಡಿ 9 ವಿಡಿಯೋದನ್ನು ಕಳಿಸಿದ್ದಾನೆ, ಇದು 10ನೇ ವಿಡಿಯೋ. ಥ್ಯಾಂಕ್ ಯು.